ನಮಸ್ಕಾರ ವೀಕ್ಷಕರೇ, ಭೀಮಾ ನಡೆ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ವರದಿಗಳು. ವಿಜಯಪುರ ಜಿಲ್ಲೆ ಆಲಮಟ್ಟಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಹಾಗೂ ನಾರಾಯಣಪುರ ಜಲಾಶಯದ ಹಿನ್ನೀರಿನಿಂದ ಹೆಚ್ಚುವರಿಯಾಗಿ ಮುಳುಗಡೆಯಾದ ರೈತರ ಜಮೀನುಗಳನ್ನು ಪುನಃ ಸರ್ವೆ ನಡೆಸಿ ನೈಜ ಹಾನಿಯನ್ನು ಪರಿಗಣಿಸಿ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಆಲಮಟ್ಟಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ಯೋಜನೆ ಪೂರ್ಣಗೊಳ್ಳದೇ ಇರುವುದರಿಂದ ರೈತರು ನೀರಾವರಿ ಸೌಲಭ್ಯದಿಂದ ವಂಚಿತರಾಗುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ತಕ್ಷಣವೇ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಕಲ್ಪಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಇದೇ ವೇಳೆ ನಾರಾಯಣಪುರ ಡ್ಯಾಮಿನ ಹಿನ್ನೀರಿನಿಂದ ಹೆಚ್ಚುವರಿಯಾಗಿ ಮುಳುಗಡೆಯಾದ ರೈತರ ಜಮೀನುಗಳನ್ನು ಪುನಃ ಸರ್ವೆ ನಡೆಸಿ ನೈಜ ಹಾನಿಯನ್ನು ಪರಿಗಣಿಸಿ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ರೈತ ಮುಖಂಡರು, ರೈತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೌದಿಲ್ರಿಪ್ಪ, ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲಾ ವಿಸ್ತಾರವಾಗಿ ಹೇಳಿದಾರೆ, ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ಬಿಟ್ಟಿ ಭಾಗ್ಯಗಳು ಕೊಡೋದ ಅವಶ್ಯಕತೆ ಇಲ್ಲ. ನಮಗೆ ನೀರು ಕೊಡಬೇಕು, ಸರಿಯಾಗಿ ಕರೆಂಟ್ ಕೊಡಬೇಕು, ನಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಟ್ಟ ಸರ್ಕಾರಕ್ಕೆ ನಾವು ಸಾಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತೈತಿ. ಇವತ್ತು ನಾಗರಬೆಟ್ಟ ಒಂದೇ ಅಲ್ಲ, ಚಿಮ್ಮಲ್ಗಿ ಏತ್ ನೀರಾವರಿ ಆಗಿರ್ಬೋದು, ಮುಳವಾಡಿ ಏತ್ ನೀರಾವರಿ ಆಗಿರ್ಬೋದು, ಎಲ್ಲಾ ಸಂಪೂರ್ಣವಾಗಿ ನೀವು ಮಾಡದೆ ಹೋದ್ರೆ ನಾವು ಇನ್ನು ಬಿಡುದಿಲ್ಲ. ಯಾಕಂತಂದ್ರ ಈಸ್ತನ ನಾವು ಎಲ್ಲಾರು ಯಾರು ಬೆಣ್ಣ ಹತ್ತಿ ಹೋಗಿವಿ, ಇನ್ನು ರೈತರು ಬೆಣ್ಣ ಹತ್ತಕ್ಕಂತ ಕಲ್ಯಾಣ ಬಂದೈತಿ. ಇವತ್ ನಮ್ಮ ಗುರುಗಳು ಹೇಳಿದಾಗ ನಮ್ಮ KDB ಅಂತಕ್ಕಂತ ಒಂದ್ ಏನ್ ಭೂ ಸುಧಾರ ಮಾಡ್ಕೊತಾರಲ್ಲ, 5 ಲಕ್ಷ 6 ಲಕ್ಷಕ್ಕೆ ತಗೋತಾರ, ಹೊಳ್ಳಿ 40 ಲಕ್ಷಕ್ಕೆ ನಮ್ಗ ಮಾರ್ತಾರ.
ಅವ್ರನ್ನೆಲ್ಲಾ ಭೂ ಬ್ಯಾಂಕ್ ಮಾಡ್ಕೊಂಡು ಸಾಲ ಮಾಡಿ ನಮ್ಮ ಮೇಲೆ ಹೊರಿಸಿ ಸಾಯ್ ಬಿಡ್ತಾರ. ಅದಕ್ಕಾಗಿ ನಾವೆಲ್ಲಾರು ರೈತರು ಒಕ್ಕಟ್ಟಾಗಬೇಕಾಗೈತಿ. ಇವತ್ತೇನಂದ್ರ ನಮ್ ಶಾಂತಗೌಡ್ರು ಹೇಳ್ದಂಗ ಇಡೀ ನಮ್ಮ ಜಿಲ್ಲಾದಾಗ ಅಪ್ಪಾಜಿ ಈಗೂ ನಾವು ಜಿಲ್ಲಾದಾಗ ಸಂಘಟಿತರಾಗೇವಿ. ನಾವು ಮೊದಲು ರಾಜಕೀಯ ಮಾಡೀವಿ, ಇಲೆಕ್ಷನ್ ನಿಂತೀವಿ, ಎಲ್ಲಾ ಮಾಡೀವಿ. ಆದ್ರ ಈ ತಾಯಲ್ಕಿದ್ದಂತ ಶಕ್ತಿ ಯಾರಿಗೂ ಇಲ್ಲ. ನನ್ನ ಮಕ್ಕಳಿಗೆ ಅಂಜೋ ಅವಶ್ಯಕತೆ ಇಲ್ಲ. ಹೀಗಾಗಿ ಈಗ ಎಚ್ಚರಿಕೆ ಕೊಡ್ತೀವಿ, ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕೋದಲ್ಲ. ಇವತ್ತು ರೈತರ ಸಮಸ್ಯೆಗಳೇನದಾವೋ ಅದು ಕೂಡಲೇ ಬಗೆಹರಿಸಬೇಕು. ಈಗ ನಾಗರಬೆಟ್ಟ ಏತ ನೀರಾವರಿಯನ್ನ ಶೀಘ್ರದಲ್ಲಿ ನೀರು ಹರಿಸೋತನ ಅಂತೂ ನಾವ್ ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನೀರು ಬೇಕಂತ ಕೇಳಾಕತ್ತೀವಿ, ನಾವೇನ್ ಬ್ಯಾರೆ ಏನೂ ಕೇಳಾಕ್ತಿಲ್ಲ, ಭಿಕ್ಷೆ ಬೇಡಾಕತ್ತಿಲ್ಲ. ನಮ್ಮ ಹಕ್ಕಿದು. ಯಾಕಂತ ಹೇಳಿದ್ರೆ 7 ವರ್ಷ ಆದ್ರೂ ಅಲ್ಲೇ ಸುಮ್ನೆ ಕುತ್ಕೊಂಡೈತಿ. ಯಾಕಂದ್ರೆ ಇನ್ನು 3-4 ಮಂದಿ ರೈತರಿಗೆ ನಮಗೆ ಈಗಾಗಲೇ ಗೌಡ್ರು ಹೇಳ್ದಂಗ ನಮ್ ನೀರ್ ಬರ್ಲಿಪ್ಪ ಅಂತೇಳಿ ಎಲ್ಲಾರು ಅದನ್ನ ಅಡ್ಡಾಕೆಲ್ಲಾ ಚಾಲನೆ ಮಾಡಿವಿ. ಅವ್ರ ರೊಕ್ಕನು ಹೋಗಿರ್ಬೇಕು. ಆದ್ರೆ ಈಗ ನಾವು ನೀರು ಮನಿಗ್ ತಗೊಂಡು ಹೋಗೋತನ ನಾವು ಹೋಗೋದಿಲ್ಲ. ಅದಕ್ಕೆ ಅಧಿಕಾರಿಗಳು ತಾವು ಬೇಗನೆ ಇದಕ್ಕೆ ತಾವು ಏನೇನು ಮಾಡಿದ್ರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿ, ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರು ಗುರುಗಳ ನೇತೃತ್ವದಲ್ಲಿ ತಾವು ಹೇಳಿ ನಮ್ಮ ರೈತರು ಇಲ್ಲಿಂದ ಮಂದ ಆಸದಿಂದ ಹೋಗಬೇಕು. ನಾವು ಇಲ್ಲಿ ತನ ನಮ್ಮ ಹೋರಾಟ ಈಗಾಗಲೇ ಗುರ್ಲಾಪುರದಲ್ಲಿ ಆಗಿರ್ಬೋದು, ಮೊನ್ನೆ ತಾನೇ ನಾನು ಕೂಡ ಇದಕ್ಕೆ ಹೋಗಿದ್ದೆ, ಎಲ್ಲಿ ಹುಕ್ಕೇರಿ ಒಳಗೆ MLA ಅವರು ಸ್ವತಃ ಬಂದು ಕೂತ್ಕೊಂಡಿದ್ದು. ಬಂದು ಕೂತ್ ಆಗಿಂದಾಗ ಪರಿಹಾರ ಆಯ್ತು. ಅದು ತಮ್ಮ ನೀರಾವರಿ ಯೋಜನೆ ಇತ್ತು. ಜಿಲ್ಲೆಯವರು ಎಲ್ಲಾ ನಮ್ಮ ರೈತರು ಒಕ್ಕಟ್ಟಾಗೇವಿ. ಅಧಿಕಾರಿಗಳಿಗೆ MLAಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗ ಏನು ಬೆಳಗಾವದಲ್ಲಿ ರೈತರು ಅದಾರ, ಅದೇ ರೈತರು ಇಲ್ಲಿ ಬಿಜಾಪುರದಲ್ಲಿ ಅದು ಹೈಯೆಸ್ಟ್ ರೈತರು ಅದಾರ. ಭೂಮಿಯನ್ನು ಹೈಯೆಸ್ಟ್ ಕಳ್ಕೊಂಡಿದ್ದೀವಿ ನಾವು ಆಲ್ಮಟ್ಟಿ ಜಲಾಶಯದಲ್ಲಿ. ಆದ್ರೂ ಸುಮ್ ಕೂತ್ಕೊಂಡಿವಿ ನಾವು. ಈಗಾಗಲೇ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರು ಆ ಭಾಗದ ನೀರಾವರಿ ಮಾಡಿದ್ರು. ಅಲ್ಲಿ ಕೂಡ ಇದೇ ಪರಿಸ್ಥಿತಿ. ನಮ್ಗೆ ನೀರು ಬರ್ಲಿ ಅಂತೇಳಿ ಅವಾರ್ಡ್ ಇನ್ನೂ ಆಗಿಲ್ಲ. ಅದು ರೈತರು ಕೂಡ ನಮ್ ಜೊತೆಗೆ ಬಂದು ನಮಗೂ ಪರಿಹಾರ ಕೊಡ್ಸೋದ್ ಕಂಡು ಬಿದ್ದಾರೆ. ನಮಗ್ ಪರಿಹಾರ ಅವಾರ್ಡ್ ಆದ್ರೆ ನಾವು ಕೋರ್ಟಿಗೆ ಹೋಗಿ ಏನಾರ ಮಾಡಿ ತಗೋತೀವಿ. ಏನೂ ಇಲ್ಲ ಅಂದ್ರೆ ನಮ್ಗೆ ನೀರು ಬರ್ಲಿ ಅಂತಕ್ಕಂಥದ್ದು ನಾವು ಇಂಥ ರೈತರು ಮನೋಭಾವದಿದ್ವಿ. ಅದಕ್ಕೆ ಅಧಿಕಾರಿಗಳಿಗಾಗ್ಲಿ ಎಚ್ಚರಿಕೆ ಕೊಡ್ತೀವಿ. ಶೀಘ್ರದಲ್ಲಿ ನಾಗರಬೆಟ್ಟ ಏತ ನೀರಾವರಿ ಜಾರಿಗೆ ಆಗ್ಲೇಬೇಕಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜವಾನ್ ಜೈ. ಇಲ್ಲೇನಪ್ಪ ಅಂದ್ರೆ ರೈತರ ತೊಂದರೆ ಆಗಿದೆ. ಸುಮಾರು 9 ವರ್ಷದಿಂದ ನೆನಗುದಿ ಬಿದ್ದಿದೆ. ಹಾಗಾಗಿ ನಮ್ಮ ದಲಿತರ ಸಮಾಜದ ನಮ್ಮ ಅಧ್ಯಕ್ಷರಾದಂಥ ಹನುಮಂತ ತಳವಾರ್ ಅವರೇ ಮತ್ತು ಇವರು ಅನೀಶ್ ಅವ್ರಿಗೆ ಅವರು ಇವತ್ತು ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದಾರೆ. ರೈತರು ಅಂದರೆ ಬೆನ್ನೆಲುಬು, ಖಾಲಿ ಬೆನ್ನೆಲುಬು ಹೇಳ್ತಾರೆ. ಆದರೆ ಅದನ್ನು ಯಾರೂ ಸ್ಪಂದಿಸ್ತಾ ಇಲ್ಲ ಇಲ್ಲಿ ಬಂದರೆ. ಹಾಗಾಗಿ 9 ವರ್ಷದಿಂದ ನೆನಗುದಿ ಬಿದ್ದಿದೆ. ಹಾಗಾಗಿ ಇವತ್ತು ನಾವು ಬಂದೇವಿ, ನೋಡೋಣ, ದೇವ್ರ ದಯದಿಂದ ಅವ್ರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ನಾನು ಒಂದೆರಡು ಮಾತು ನಾನು ಮುಗಿಸುತ್ತೇನೆ. ನೇರವಾಗಿ ಸವಾಲು ಹಾಕೋದಂದ್ರೆ, ಮುಂದಿನ ದಿನಗಳಲ್ಲಿ ನೀವು ಯಾವುದೂ ರೈತರಿಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಆಯ್ತು, ನಿಮ್ಮ ಆಫೀಸಿಗೆ ಬಂದು ನೇರವಾಗಿ ಮುತ್ತಿಗೆ ಹಾಕ್ತೀವೋ, ನೇರವಾಗಿ ಎಚ್ಚರಿಕೆ ಕೊಡತ್ತೀವೋ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ಗೆ. ಇನ್ನಷ್ಟು ಸುದ್ದಿಗಳಿಗಾಗಿ ತಮ್ಮ ಅಭಿಮಾನಡೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.